ಇವತ್ತು ವೆಜಿಟೇಬಲ್ ಉತ್ತಪ್ಪಂ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಲೈಕ್ ಮಾಡಿ ನನ್ನ ವಿಡಿಯೋನ. ಇಲ್ಲಿ ನೋಡಿ, ನಾನು ತರಕಾರಿನ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು ಎಲ್ಲನೂ ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ದೋಸೆ ಸಂಪಣ ಉಪ್ಪು ಹಾಕಿದ್ದೀನಿ. ಇಲ್ಲಿ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ರೆಡಿ. ಇಲ್ಲಿ ಹಂಚು ಬಿಸಿಯಾಗಿದೆ, ಅದ್ರ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ವೆಜಿಟೇಬಲಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಸಪ್ಪೆ ಅನಿಸಲ್ಲ ಉಪ್ಪು ಹಾಕಿದ್ರೆ. ಇಲ್ಲಿ ನೋಡಿ, ಈ ಥರ ಮಾಡ್ಕೊಳ್ಳಿ ದೋಸೆನ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ವೆಜಿಟೇಬಲ್ ಮಕ್ಕಳು ತಿನ್ನಲ್ಲ ಅಂದ್ರೂ ಮಕ್ಕಳು ತಿಂತಾರೆ ಈ ಥರ ಮಾಡಿಕೊಟ್ರೆ. ಇಲ್ಲಿ ಬೀಟ್ರೋಟ್ನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಕಲರ್ ಬಿಟ್ಬಿಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ ಅದು ಬೀಟ್ರೋಟು ಮೇಲಿಂದ ಹಾಕಿದ್ದಕ್ಕೆ. ನೋಡಿ, ಮೇಲಿಂದ ತುಪ್ಪನಾದರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲ ಹಿಂಗೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎದ್ರ ಜೊತೆನಾದರೂ ತಿನ್ಬೋದು, ಸಾಂಬಾರು ಜೊತೆನಾದರೂ, ಚಟ್ನಿ ಜೊತೆನಾದರೂ. ನಾನಿಲ್ಲಿ ಸಾಂಬಾರು ಚಟ್ನಿನೂ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿದ ತಕ್ಷಣವೇ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರೆ. ಮಾಡ್ಕೊಳ್ಳಿ ಈ ಥರ. ಇಲ್ಲಿ ಚಟ್ನಿ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.